ಹೊನ್ನಾವರ ತಾಲೂಕಿನ ಕಾಸರಗೋಡು ಬಂದರು ಸಮೀಪ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಬೋಟೊಂದು ಆಕಸ್ಮಿಕವಾಗಿ ಮುಳುಗಡೆಯಾಗಿದ್ದು ಬೋಟ್ನಲ್ಲಿದ್ದ 7 ಮಂದಿ ಮೀನುಗಾರರನ್ನ ಅತ್ಯಂತ ತ್ವರಿತವಾಗಿ ಮತ್ತು ಸಕಾಲದಲ್ಲಿ ರಕ್ಷಿಸಲಾಗಿದೆ. ಭೀಕರ ಜಲಗಂಡಾಂತರದಿಂದ ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮುಳುಗಡೆಯಾದ ಈ ಬೋಟ್ ಅಂಕೋಲಾ ತಾಲೂಕಿನ ಬೆಳಂಬಾರ್ ಗ್ರಾಮದ ನಿವಾಸಿಯಾದ ಅಭಿನಂದನ್ ಕಾರ್ವಿ ಅವರಿಗೆ ಸೇರಿದ್ದಾಗಿದೆ. ಇದಕ್ಕೆ ಶ್ರೀನವರತ್ನ ಎಂದು ಹೆಸರಿಡಲಾಗಿತ್ತು. ಕಾಸರಗೋಡು ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ತಾಂತ್ರಿಕ ದೋಷವೋ ಅಥವಾ ಸಮುದ್ರದ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಬೋಟ್ ಮುಳುಗಲು ಪ್ರಾರಂಭಿಸಿದೆ. ಈ ಆಪತ್ತಿನ ಸಮಯದಲ್ಲಿ ಸಮೀಪದಲ್ಲೇ ಇದ್ದ ಬೇರೆ ಮೀನುಗಾರಿಕಾ ಬೋಟ್ನ ಸಿಬ್ಬಂದಿ ತಕ್ಷಣವೇ ಧಾವಿಸಿ ಮುಳುಗುತ್ತಿದ್ದ ಬೋಟ್ನಲ್ಲಿದ್ದ 7 ಮಂದಿ ಮೀನುಗಾರರನ್ನ ಸುರಕ್ಷಿತವಾಗಿ ತಮ್ಮ ಬೋಟ್ಗೆ ಹತ್ತಿಸಿಕೊಂಡು ರಕ್ಷಿಸಿದ್ದಾರೆ. ಬೋಟ್ನಲ್ಲಿದ್ದ ವೆಂಕಟೇಶ್ ಕಾರ್ವಿ, ನಾಗಪ್ಪ ಕಾರ್ವಿ, ಸಂದೀಪ್ ಕಾರ್ವಿ, ವಿಕಾಸ್ ಕಾರ್ವಿ, ವಿಶ್ಲೇಷ್ ಕಾರ್ವಿ, ರಜತ್ ಬಾನಾವಳಿಕರ್ ಹಾಗೂ ಲತೇಶ್ ಕಾರ್ವಿ ಅವರು ರಕ್ಷಣೆಗೊಳಗಾದ ಮೀನುಗಾರರಾಗಿದ್ದಾರೆ. ಮೀನುಗಾರರ ರಕ್ಷಣೆಯಲ್ಲಿ ಇಕ್ಬಾಲ್ ಅಬ್ದುಲ್ ಗಫೂರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ದುರಂತದಲ್ಲಿ ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರಾದರೂ ಬೋಟ್ ಸಂಪೂರ್ಣವಾಗಿ ಸಮುದ್ರದ ಪಾಲಾಗಿದೆ. ಬೋಟ್ನಲ್ಲಿದ್ದ ಬೆಲೆ ಬಾಳುವ ಮೀನುಗಾರಿಕಾ ಜಾಲಗಳು, ಉಪಕರಣಗಳು ಹಾಗೂ ಇಂಜಿನ್ ಸೇರಿದಂತೆ ಒಟ್ಟಾರೆಯಾಗಿ ಸುಮಾರು 80 ಲಕ್ಷ ರೂಪಾಯಿಯಷ್ಟು ಭಾರಿ ಆರ್ಥಿಕ ಹಾನಿ ಸಂಭವಿಸಿದೆ ಎಂದು ಬೋಟ್ನ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಕರಾವಳಿ ಭಾಗದಲ್ಲಿ ಮುಂಗಾರು ಆರಂಭದ ಮುನ್ಸೂಚನೆ ಇರುವುದರಿಂದ ಸಮುದ್ರದಲ್ಲಿ ಇಂತಹ ಆಕಸ್ಮಿಕಗಳು ಹೆಚ್ಚುತ್ತಿದ್ದು ಮೀನುಗಾರರು ಹೆಚ್ಚಿನ ಜಾಗೃತಿ ವಹಿಸುವಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.